ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ತಮ್ನೇಲಲ್ಲಿ ಹೇಳಿದ ಹಾಗೆ ನಾನು ಮೀಶೋದಿಂದ ಕೆಲವೊಂದಿಷ್ಟು ಐಟಮ್ಸ್ನ ತರಿಸಿದ್ದೆ, ಹಾಗೆಯೇ ಮಿಂತ್ರಾದಿಂದ ಕೂಡ ಡ್ರೆಸ್ಸನ್ನು ತರಿಸಿದ್ದೆ. ಅವೆಲ್ಲವನ್ನು ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಎಲ್ಲ ಹೇಗಿದೆ ಅಂತ ನೋಡೋಣ. ಸೊ ಹಾಗಿದ್ರೆ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಂತ ಅಲ್ಲ, ನಾನು ತರಿಸಿದ್ದೆ, ಅದು ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಫಸ್ಟ್ ಐಟಮ್ ಏನು ಅಂದರೆ ಫೋಲ್ಡೇಬಲ್ಲು ಟ್ರಾವೆಲ್ ಬ್ಯಾಗ್. ಇದು ತುಂಬಾ ಎಲ್ಲ ಕಡೆ ವೈರಲ್ ಆಗಿತ್ತು ಈ ಬ್ಯಾಗು, ಅದಕ್ಕೆ ನೋಡೋಣ ಅಂತ ನಾನು ತರಿಸಿದ್ದೆ. ತುಂಬ ಕಡಿಮೆ ಬೆಲೆಗೆ ತುಂಬಾ ಚೆನ್ನಾಗಿದೆ ಬ್ಯಾಗು ಅಂತ ಎಲ್ಲ ಕಡೆ ತೋರಿಸ್ತಾ ಇದ್ರು, ಅದಕ್ಕೆ ನೋಡೋಣ ಅಂತ ನಾನು ತರಿಸಿದ್ದೆ. ಬ್ಯಾಗು ತುಂಬ ದೊಡ್ಡದಿದೆ, ಪರವಾಗಿಲ್ಲ. ಬ್ಯಾಗ್ ಕ್ವಾಲಿಟಿನೂ ಅಷ್ಟೇ ವಾಟರ್ ಪ್ರೂಫ್ ಥರ ಇದೆ. ಒಳಗಡೆ ತುಂಬಾ ಪಾಕೆಟ್ಸ್ ಇದೆ, ಹೊರಗಡೆಯಿಂದನೂ ತುಂಬಾ ಪಾಕೆಟ್ಸ್ ಎಲ್ಲ ಇದೆ. ನಾವು ಈಸಿಯಾಗಿ ಇದನ್ನು ಟ್ರಾಲಿಗೆ, ನಮ್ಮ ಟ್ರಾಲಿ ಬ್ಯಾಗ್ ಇರುತ್ತಲ್ವ ಅದರ ಹ್ಯಾಂಡಲಿಗೆ ಹಿಂಗೆ ಈ ಥರ ಸಿಕ್ಕಾಕೊಂಡು ಹೋಗ್ಬೋದು. ಆ ಥರ ಇದೆ ಇದು, ನೋಡಿ ಅಲ್ಲ, ಆ ಥರ ಇದೆ ಅಲ್ವಾ ಅದು. ಹಾಗೆಯೇ ಈ ಬ್ಯಾಗನ್ನು ಇನ್ನೂ ಕೂಡ ಎಕ್ಸ್ಪಾಂಡ್ ಮಾಡ್ಬೋದು, ಆ ಥರ ಜಿಪ್ಪನ್ನು ಕೊಟ್ಟಿದ್ದಾರೆ. ಬೇಕಿದ್ರೆ ಎಕ್ಸ್ಪಾಂಡ್ ಮಾಡ್ಬೋದು, ಇಲ್ಲಾಂದರೆ ಚಿಕ್ಕದಾಗೆ ಇಟ್ಕೋಬೋದು. ನೋಡಿ, ಎಕ್ಸ್ಪಾಂಡ್ ಮಾಡಿದರೆ ಇಷ್ಟು ಲಾಂಗ್ ಆಗುತ್ತೆ ಈ ಬ್ಯಾಗು. ಹಾಗೆಯೇ ಇದು ಫೋಲ್ಡೇಬಲ್ ಕೂಡ ಆಗಿದೆ. ಅದನ್ನು ಫೋಲ್ಡ್ ಮಾಡಿ ಒಂದು ಪಾಕೆಟ್ ಥರ ಮಾಡ್ಬೋದಂತೆ, ಬಟ್ ನಾನು ಟ್ರೈ ಮಾಡಿದೆ, ನನಗೆ ಮಾಡೋದಕ್ಕೇ ಬಂದಿಲ್ಲ ಅದು. ಬಟ್ ತುಂಬ ವೇಟ್ ಎಲ್ಲ ಹಾಕೋಕ್ಕಾಗಲ್ಲ, ಜಾಸ್ತಿ ವೇಟ್ ಹಾಕಿದ್ರೆ ಹ್ಯಾಂಡಲು ಕಟ್ ಆಗ್ಬೋದು, ಯಾಕಂದರೆ ಅದು ತುಂಬ ಸ್ಟ್ರಾಂಗ್ ಇದ್ದಾಗೆ ಅನಿಸಿಲ್ಲ ನನಗೆ. ಬಟ್ ಈ ಬ್ಯಾಗ್ ಬಂದ್ಬಿಟ್ಟು ಜಸ್ಟ್ 300 ರುಪೀಸ್ಗೆ ಅಲ್ವಾ, ಸೊ ಇದಕ್ಕೆ ವರ್ತ್ ಇದೆ ಅಂತ ನನಗೆ ಅನ್ನಿಸ್ತು. ಬನ್ನಿ ನೆಕ್ಸ್ಟ್ ಯಾವುದು ಐಟಮ್ ಅಂತ ನೋಡೋಣ. ಸೊ ಇದು ಬಂದ್ಬಿಟ್ಟು ಕಿಚನ್ಗೆ ಬೇಕಾಗಿರೋ ಐಟಮ್ಮು. ಇದು ಬಂದ್ಬಿಟ್ಟು ಕಿಚನ್ನು ಮಲ್ಟಿಪರ್ಪಸ್ಸು ರ್ಯಾಕ್. ಇದು ನೋಡಿ ಈ ಥರ ಇರುತ್ತೆ ಅಂತ ಅವ್ರು ತೋರಿಸಿದ್ದಾರೆ. ಇಲ್ಲಿ ಹೇಗಿದೆ ಅಂತ ನೋಡೋಣ. ನೋಡಿ ಈ ಥರ ಇದೆ, ಅಂದರೆ ಕಾರ್ನರಲ್ಲಿ ಇಡ್ಬೋದಾದ ಒಂದು ಶೆಲ್ಫ್ ಇದು. ಸೇಮ್ ಟು ಸೇಮ್ ಇಮೇಜಸ್ಸಲ್ಲಿ ಹೇಗಿದೆಯೋ ಹಾಗೇ ಇದೆ, ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ತುಂಬ ಸ್ಟ್ರಾಂಗ್ ಅಂತ ಏನೂ ಇಲ್ಲ, ಜಸ್ಟ್ ನಮ್ಮ ಸ್ಮಾಲ್ ಡಬ್ಬಸ್ ಎಲ್ಲ ಇದ್ರ ಮೇಲೆ ಇಟ್ಕೋಬೋದು, ಆ ಥರ ಇದೆ. ನೋಡಿ ಈ ಥರ ಕಾರ್ನರಲ್ಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಈ ಥರ ಕಾರ್ನರಲ್ಲಿ ಈ ಥರ ಒಂದು ಶೆಲ್ಫನ್ನು ತಂದು ಇಟ್ಕೋಬೇಕು, ತುಂಬ ಈಸಿ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಇದನ್ನು ತರಿಸಿದೆ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ಇದನ್ನು ಕೂಡ. ಪ್ರೈಸ್ ಬಂದುಬಿಟ್ಟು ಓನ್ಲಿ 180 ರುಪೀಸ್ ಏನೋ ಇತ್ತು. ಅಷ್ಟು ಕಡಿಮೆಗೆಲ್ಲ ಯಾರು ಕೊಡ್ತಾರೆ ಈ ಥರದ್ದೆಲ್ಲ ಅಲ್ವಾ. ಪರವಾಗಿಲ್ಲ, ವರ್ತ್ ಆಗಿದೆ ಅಂತ ನನಗೆ ಅನಿಸ್ತು. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು, ಈ ಐಟಮ್ ಅಂತೂ ಮಕ್ಕಳಿರೋ ಮನೇಲಿ ಇಲ್ಲ, ಎಲ್ಲರ ಮನೇಲೂ ಇರಲೇಬೇಕು ಆ ಥರದ ಐಟಮ್ ಅಂತ ನನಗನ್ನಿಸ್ತು. ಮಸ್ಟ್ ಹ್ಯಾವ್ ಅಂತ ಹೇಳ್ಬೋದು. ನೋಡಿ ಈ ಥರ ಸ್ಟೇನ್ಲೆಸ್ ಸ್ಟೀಲ್ದು ಸ್ಟ್ರಾಸ್ ಇವೆಲ್ಲ. ನಾವು ಹೊರಗಡೆ ಎಲ್ಲ ಹೋದಾಗ ಕೊಕೊನಟ್ ಕುಡಿತೀವಿ, ಇಲ್ಲ ಏನಾದರೂ ಜ್ಯೂಸ್ ಕುಡಿತೀವಿ, ಅವಾಗೆಲ್ಲ ಸುಮ್ಮನೆ ಆ ಥರ ಪ್ಲಾಸ್ಟಿಕ್ ಸ್ಟ್ರಾನ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ಕು ಹಾರ್ಮ್ ಬೇಡ, ಜೊತೆಗೆ ಅದಕ್ಕೆ ತುಂಬಾ ಡಸ್ಟ್ ಎಲ್ಲ ಕುತ್ಕೊಂಡಿರುತ್ತೆ ಅವರು ರೋಡ್ ಸೈಡ್ಗೆ ಇಟ್ಕೊಳ್ಳೋದ್ರಿಂದ. ಬಟ್ ಈ ಥರ ಸ್ಟ್ರಾನ ನಮ್ಮ ಬ್ಯಾಗಲ್ಲಿ ಒಂದನ್ನು ಕ್ಯಾರಿ ಮಾಡೋದ್ರಿಂದ ನಾವು ಈ ಸ್ಟ್ರಾದಲ್ಲೇ ಕುಡಿಬೋದು, ಏನು ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಅಲ್ವಾ. ನೋಡಿ ಈ ಥರ 4 ಸ್ಟ್ರಾಸನ್ನು ಕೊಟ್ಟಿದ್ದಾರೆ, 2 ಸ್ಟ್ರೇಟ್ ಆಗಿರೋದು, 2 ಬೆಂಡ್ ಆಗಿರೋದು. ಹಾಗೆಯೇ ಒಂದು ಕ್ಲೀನ್ ಮಾಡೋದಕ್ಕೆ ಈ ಥರ ಚಿಕ್ಕದಾಗಿರೋ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಪ್ರೈಸ್ ಬಂದುಬಿಟ್ಟು ಓನ್ಲಿ 70 ರುಪೀಸು. ವರ್ತ್ ಇದೆ ಅಲ್ವಾ, ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಥರ ಮನೇಲಿ ಸ್ಟ್ರಾ ಇದ್ದರೆ ಜ್ಯೂಸ್ ಎಲ್ಲ ಕುಡಿಯೋದಕ್ಕೆ. ಬನ್ನಿ ನೆಕ್ಸ್ಟ್ ಐಟಮ್ ನೋಡೋಣ. ನೋಡಿ ಈ ಥರ ಕುರ್ತಾ ಸೆಟ್ಟು, ಇದನ್ನು ಕೂಡ ಮೀಶೋಯಿಂದನೇ ತರಿಸಿದ್ದೆ. ಬನ್ನಿ ರಿಯಲ್ ಆಗಿ ಹೇಗಿದೆ ಅಂತ ನೋಡೋಣ. ಕಲರ್ ಬಂದುಬಿಟ್ಟು ರಿಯಲ್ ಆಗಿ ನೋಡೋದಕ್ಕೆ ಸ್ವಲ್ಪ ಗ್ರೀನಿಶ್ ಇದೆ ಇನ್ನೂ, ಬಟ್ ಈ ಕ್ಯಾಮ್ರಾದಲ್ಲಿ ಈ ಥರ ಸೇಮ್ ಅಲ್ಲಿ ಇಮೇಜಸ್ ಹೇಗಿದೆಯೋ ಅದೇ ಥರನೇ ಕಾಣಿಸ್ತಾ ಇದೆ. ಟಾಪ್ ಮಟೀರಿಯಲ್ಲು ಸ್ವಲ್ಪ ಕಾಟನ್ ಮಿಕ್ಸ್ ಥರ ಇದೆ, ಬಟ್ ಬಾಕಿ ದುಪ್ಪಟ್ಟ ಮತ್ತು ಪ್ಯಾಂಟು ಕಾಟನ್ ಅಲ್ಲ. ನೋಡಿ ವೇರ್ ಮಾಡಿದಾಗ ಈ ಥರ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಡ್ರೆಸ್ಸು ಕೂಡ. ಸೈಜು ಕೂಡ ಪರ್ಫೆಕ್ಟ್ ಆಗಿದೆ. ನಾನು ಎಕ್ಸ್ಟ್ರಾ ಸ್ಮಾಲನ್ನು ಆರ್ಡ್ರ್ ಮಾಡಿದ್ದೆ, ಕರೆಕ್ಟಾಗಿ ಫಿಟ್ ಆಗುತ್ತೆ. ಎಕ್ಸ್ಟ್ರಾ ಸ್ಮಾಲ್ ಡ್ರೆಸ್ಸು ಸಿಗೋದು ಸ್ವಲ್ಪ ಕಡಿಮೆ, ಸೊ ಇದು ಎಕ್ಸ್ಟ್ರಾ ಸ್ಮಾಲ್ ಇತ್ತು ಅಂತ ಇದನ್ನ ತರಿಸಿದ್ದೆ. ಪರವಾಗಿಲ್ಲ, ಚೆನ್ನಾಗಿದೆ. ಪ್ರೈಸ್ ಕೂಡ ಜಾಸ್ತಿ ಏನೂ ಇಲ್ಲ, ನನಗೆ ಅವಾಗ ಆಫರ್ ಇತ್ತು ಅಂತ 450 ಸಮಥಿಂಗ್ ಏನೋ ಕೊಟ್ಟಿದ್ದೆ ನಾನು ಇದಕ್ಕೆ. ಸೊ ನೆಕ್ಸ್ಟ್ ಡ್ರೆಸ್ ಬಂದುಬಿಟ್ಟು, ಇದನ್ನು ಮಿಂತ್ರಾದಿಂದ ಆರ್ಡ್ರ್ ಮಾಡಿರೋದು. ಈ ಥರ ಡ್ರೆಸ್ಸು ನಾನು ಆರ್ಡ್ರ್ ಮಾಡಿರೋದು. ಇವಾಗ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ.
ನೋಡೋದಕ್ಕೆ ಕಲರು ಸೇಮ್ ಆಗಿದೆ ಅಂತ ನನಗನ್ನಿಸ್ತು. ಹಾಗೆಯೇ ಬಟ್ಟೆ ಕೂಡ ತುಂಬಾ ಸ್ಮೂತ್ ಆಗಿದೆ, ತುಂಬ ದಪ್ಪನೂ ಇಲ್ಲ ತುಂಬ ತೆಳುಗೂ ಇಲ್ಲ, ಮೀಡಿಯಮ್ ಆಗಿದೆ. ಕುರ್ತಾ ಬಂದ್ಬಿಟ್ಟು ತುಂಬ ಲಾಂಗ್ ಇದೆ, ಸ್ವಲ್ಪ ಶಾರ್ಟ್ ಇರೋರಿಗೆ ಲಾಂಗ್ ಆಗುತ್ತೆ ಅನ್ನಿಸ್ತು, ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೋಬೇಕಾಗಬಹುದು. ನೋಡಿ ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂತ. ಚೆನ್ನಾಗಿದೆ ಡ್ರೆಸ್ಸು ಕೂಡ. ಈ ಕಲರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನಾನು ತಗೊಳ್ಳುವಾಗ ಮಿಂತ್ರಾದಲ್ಲಿ ಏನೋ ಆಫರ್ ನಡೀತಿತ್ತು, ಹಾಗಾಗಿ ನನಗೆ 500 ಸಮಥಿಂಗಿಗೆ ಸಿಕ್ತು. ಇವಾಗ 900 ಏನೋ ಇದೆ ಇದಕ್ಕೆ. ಚೆನ್ನಾಗಿದೆ ಡ್ರೆಸ್ಸು. ಬನ್ನಿ ಇವಾಗ ನೆಕ್ಸ್ಟ್ ಡ್ರೆಸ್ ಹೇಗಿದೆ ಅಂತ ನೋಡೋಣ. ಇದು ಕೂಡ ಮಿಂತ್ರಾದಿಂದನೇ ತಗೊಂಡಿರೋದು ಡ್ರೆಸ್ಸು. ಇದು ಓನ್ಲಿ ಕುರ್ತಾ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ನಾನು ಇಮೇಜನ್ನು ನೋಡಿಬಿಟ್ಟು ಆರ್ಡ್ರ್ ಹಾಕಿದೆ. ಆಮೇಲೆ ಬಂದಮೇಲೆ ಗೊತ್ತಾಯಿತು ಇದು ಓನ್ಲಿ ಕುರ್ತಾ ಅಂತ. ನಾನು ವಿತ್ ಪ್ಯಾಂಟು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಈ ಥರ ಫ್ಲೋರಲ್ ಡಿಸೈನು ತುಂಬಾ ಚೆನ್ನಾಗಿದೆ, ವಾವ್ ಅಂತ ಅನ್ನಿಸ್ತು ನನಗೆ ಒಂದ್ಸಲ ಓಪನ್ ಮಾಡಿದಾಗ. ಬಟ್ ಏನಂದರೆ ಮಟೀರಿಯಲು ತುಂಬ ತಿನ್ನಿದೆ, ದಪ್ಪ ಇಲ್ಲ, ತೆಳ್ಳಗಿದೆ ಬಟ್ಟೆ. ಬಟ್ ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡಾಗಿ ಅನ್ನಿಸ್ತು, ಹಾಗಾಗಿ ಇದನ್ನು ಇಟ್ಕೊಂಡೆ. ಚೆನ್ನಾಗಿದೆ. ಸ್ಲೀವ್ಲೆಸ್ಸು, ಸ್ಲೀವನ್ನು ಬೇಕಿದ್ರೆ ಅಟ್ಯಾಚ್ ಮಾಡ್ಕೋಬೇಕು. ಫಿಟ್ಟಿಂಗು ಕೂಡ ಕರೆಕ್ಟಾಗಿದೆ. ಆಮೇಲೆ ಇವಾಗ ಈ ಡ್ರೆಸ್ಸನ್ನು ಕೂಡ ನಾನು ಮೀಶೋದಿಂದನೇ ತರಿಸಿರೋದು. ಬನ್ನಿ ಓಪನ್ ಮಾಡೋಣ ಇವಾಗ ಯಾವ ಥರ ಇದೆ ಡ್ರೆಸ್ಸು ಅಂತ ನೋಡೋಣ. ಅಲ್ಲಿ ಇಮೇಜ್ ತೋರಿಸಿದ್ದೀನಲ್ವ, ಆ ಥರ ಡ್ರೆಸ್ಸನ್ನು ನಾನು ತರಿಸಿರೋದು. ಕಲರೆಲ್ಲ ನೋಡೋದಕ್ಕೆ ಸೇಮ್ ಆಗಿಯೇ ಇದೆ. ರಿವ್ಯೂ ಕೂಡ ಚೆನ್ನಾಗಿತ್ತು ಅಂತ ತರಿಸಿದೆ. ನನಗೆ ನೋಡೋದಕ್ಕೆ ಸ್ವಲ್ಪ ಕಾಟನ್ ಮಟೀರಿಯಲ್ ಥರ ಅನ್ನಿಸ್ತು, ಬಟ್ ಇಲ್ಲಿ ತಂದರೆ ಫುಲ್ಲು ರಯಾನ್ ಇದು. ಬಟ್ ಫಿಟ್ಟಿಂಗ್ ಕೂಡ ನನಗೆ ಅಷ್ಟೊಂದು ಸೂಟ್ ಆಗ್ತಾ ಇರಲಿಲ್ಲ, ತುಂಬ ಲೂಸ್ ಆಗಿತ್ತು. ಅವರು ತೋರಿಸಿರೋ ಇಮೇಜಲ್ಲಿ ಎಷ್ಟು ಗ್ರ್ಯಾಂಡಾಗಿ ಲುಕ್ ಕಾಣಿಸ್ತಾ ಇತ್ತು, ನನಗೆ ಈ ಥರ ಕಾಣಿಸ್ತಿತ್ತು. ಇದು ಪ್ರೈಸ್ ಕೂಡ 500 ಏನೋ ಇತ್ತು. ಸೊ ಈ ಡ್ರೆಸ್ಸನ್ನು ನಾನು ರಿಟರ್ನ್ ಹಾಕಿದೆ. ನಿಮಗೆ ಇವಿಷ್ಟರಲ್ಲಿ ಯಾವ ಐಟಮು ತುಂಬಾ ಇಷ್ಟ ಆಯಿತು ಅಥವಾ ಯಾವ ಡ್ರೆಸ್ಸು ತುಂಬಾ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್. ಸೈನಿಂಗ್ ಆಫ್ ಟು ಹೆಗ್ಡೆಸ್ ಕಾರ್ನರ್.